ಹಿಂದೆ ಭಯೋತ್ಪಾದಕ ಸಂಘಟನೆಗಳಿರೋದು ಸ್ಪಷ್ಟವಾದಂತ ಮಾಹಿತಿ ಬರ್ತಾ ಇದೆ. ಇದು ಸಿಎನ್ಜಿ ಬ್ಲಾಸ್ಟ್ ಅಲ್ಲ, ಬದಲಿಗೆ ದೊಡ್ಡ ಮಟ್ಟದ ಸ್ಫೋಟವಾಗಿರುವಂತ ಸಾಧ್ಯತೆ ಇದೆ. ಟೆರರಿಸ್ಟ್ ಅಟ್ಯಾಕೇ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ನೋಡೋದಾದ್ರೆ ಮತ್ತೆ ಭಾರತದ ಮೇಲೆ ಈ ಪುಲ್ವಾಮಾ ಭಾಗ 2 ನಡೀತಾ ದೆಹಲಿಯಲ್ಲಿ ನಡೆದಿದ್ದು ಉಗ್ರರ ಕೃತ್ಯ. ಯಾಕಂದ್ರೆ ಆ ದೃಶ್ಯಾವಳಿಗಳೇ ಹೇಳ್ತಾ ಇತ್ತು ಯಾವ ರೀತಿಯಾಗಿ ಅಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದು. ಕೇವಲ ಒಂದು ಸಿಎನ್ಜಿ ಕಾರ್ನ ಬ್ಲಾಸ್ಟ್ ಅಲ್ಲ, ಅದರಿಂದಾಗಿ ಅಷ್ಟು ದೊಡ್ಡ ಮಟ್ಟದ ಸ್ಫೋಟ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದೃಶ್ಯಾವಳಿಗಳೇ ಅದಕ್ಕೆ ಸಾಕ್ಷಿಯಾಗಿತ್ತು. एक्सप्लोजन हुआ है उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई. जैसे ही इसकी खबर मिली हम सारी एजेंसीज जो है दिल्ली पुलिस, एफएसएल, एनआईए, एनएसजी उनकी टीम्स यहाँ पे आ चुकी हैं और हालात का जायजा भी ले रही है. हर तरीके से इस जो है एक्सप्लोजन के बारे में जांच की जा रही है और जल्दी ही इसका आकलन करके इसका जो भी रिजल्ट निकलेगा वो आपको बताया जाएगा. इस इंसिडेंट में कुछ लोग को इंजरीज भी आई हैं और कुछ लोगों की डेथ भी हुई है. तो वो अभी हालात का जायजा लिया जा रहा है और एग्जैक्ट फिगर्स जो हैं आपको कुछ ही देर में बता दी जाएंगी. और सिचुएशन को रेगुलरली मॉनिटर किया जा रहा है और गृह मंत्री जी भी जो है उनसे रेगुलरली उनका फोन भी आया था, उनको रेगुलरली ब्रीफ किया जा रहा है और उनको टाइम टू टाइम पूरी सूचना दी जा रही है और आगे जैसे भी हालात होंगे जो भी नतीजा निकलेगा आपको बताया जाएगा. अभी इसको आकलन किया जा रहा है. ಅಧಿಕೃತ ಆಗಿದೆ, ರಾಷ್ಟ್ರ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಗಿರೋದು ಉಗ್ರರ ಕೃತ್ಯದಿಂದ ಅನ್ನುವಂಥದ್ದು. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ದೆಹಲಿಯಲ್ಲಿ ನಡೆದಿದ್ದು ಕೇವಲ ಕಾರಿನ ಬ್ಲಾಸ್ಟ್ ಅಲ್ಲ, ನಡೆಸಿದ್ದು ಉಗ್ರರ ಕೃತ್ಯ. ಎಲ್ಲೂ ಅಲ್ಲ, ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ತಮ್ಮ ಕೃತ್ಯವನ್ನ ನಡೆಸಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಭಾರತ ಬೆಚ್ಚಿ ಬಿದ್ದಿದೆ. ಕಾರಣ ಈಗಾಗಲೇ ಭಾರತ ತಕ್ಕ ಪಾಠವನ್ನ ಈ ಹಿಂದಿನಿಂದಲೂ ಕಲಿಸಿಕೊಂಡು ಬಂದಿತ್ತು. ಆದ್ರೆ ಇದೀಗ ತಾವು ನಿಮಗೆ ಸಮರ್ಥವಾಗಿ ಎದುರಾಳಿಗಳು ಅನ್ನೋದನ್ನ ಮತ್ತೆ ತೋರಿಸುವ ಕೆಲಸ ಉಗ್ರರಿಂದ ಆಗ್ತಾ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಇವತ್ತಿನ ಒಂದು ದಾಳಿ ಆಗಿದೆ, ಬ್ಲಾಸ್ಟ್ ಆಗಿದೆ. ಐಇಡಿ ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿದ್ದಾರೆ. ದೃಶ್ಯಾವಳಿಗಳೇ ಹೇಳ್ತಾ ಇವೆ ಅಲ್ಲಿ ಎಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು. ಕಾರಣ ಅಲ್ಲಿದ್ದಂತಹ 2 ಕಾರು ಮಾತ್ರ ಅಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಎಲ್ಲಾ ಕಾರುಗಳು, ವೆಹಿಕಲ್ಗಳು, ಆಟೋ ಛಿದ್ರವಾಗಿದೆ, ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳೇ ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಅದರ ಸ್ಫೋಟ ತೀವ್ರತೆ ಆಗಿತ್ತು. ಆ ಒಂದು ತೀವ್ರತೆಯಿಂದಾಗಿಯೇ ಏನೆಲ್ಲ ನಡೆಯಿತು ಅನ್ನೋದನ್ನ ಕೂಡ ನಾವಿಲ್ಲಿ ದೃಶ್ಯಗಳ ಸಮೇತವಾಗಿ ನೋಡಬಹುದು. ಐಇಡಿ ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ, ಉಗ್ರರ ಕೃತ್ಯ ಅನ್ನೋದು ಇದೀಗ ಸಾಬೀತಾಗಿದೆ. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿದ್ದಾರೆ. ಇದೀಗ ಉಗ್ರರ ಹೆಜ್ಜೆಯ ಗುರುತಿನ ಹಿಂದೆ ಬಿದ್ದಿದ್ದಾರೆ ಪೊಲೀಸರು, ಸೇನೆ, ಎನ್ಎಸ್ಜಿ, ಎನ್ಐಎ ಆಗಿರ್ಬೋದು, ಈಗಾಗಲೇ ದೆಹಲಿ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಅಧಿಕೃತವಾಗಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಾಗಲೇ ಮಾಹಿತಿಯನ್ನು ಕೊಟ್ಟರು. ಆದ್ರೆ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಸ್ಫೋಟಕ್ಕೆ 8 ಮಂದಿ ಸಾವನ್ನಪ್ಪಿದ್ದಾರೆ. ದೇಶದಾದ್ಯಂತ ಅಲರ್ಟ್ಗೆ ಕೇಂದ್ರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಮುಂಬೈ ಆಗಿರಬಹುದು ಅಥವಾ ಯುಪಿ ಆಗಿರಬಹುದು, ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಈಗಾಗಲೇ ಭಾರತವನ್ನ ಕೆಣಕಿದ್ದಾರೆ ಉಗ್ರರು. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಸ್ಫೋಟದ ಹಿಂದಿನ ಕಾರಣದ ಬಗ್ಗೆ ಅಮಿತ್ ಶಾ ಅವರ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನ ಈಗ ಪಡ್ಕೊಂಡಿದ್ದಾರೆ. ಎಷ್ಟೊತ್ತಿಗಾಯ್ತು, ಏನಾಯ್ತು, ಯಾವ ರೀತಿಯಾಗಿ ಆಗಿದೆ, ಇದರ ಹಿಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಅವರ ಜೊತೆ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಇದೀಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಉಗ್ರರ ಕೈವಾಡದ ಶಂಕೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಆಲ್ರೆಡಿ ನಾವಿಲ್ಲಿ ಗಮನಿಸ್ತಾ ಇದ್ವಲ್ಲ, ಆ ಒಂದು ದಾಳಿ ಹೇಗಾಯ್ತು. 6:55 ವೇಳೆಗೆ
ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ಗೇಟ್ ನಂಬರ್ 1 ಬಳಿ ಈ ಒಂದು ಕಾರ್ ಬ್ಲಾಸ್ಟ್ ಆಗತ್ತೆ. ದಾಳಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ. ದಾಳಿ ಏನು, ಯಾವ ರೀತಿಯಾಗಾಯಿತು, ಸ್ಫೋಟದ ಹಿಂದಿನ ಕಾರಣ ಏನು, ಏನೇನಾಗಿದೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ ಬಳಿ ಪಡ್ಕೊಂಡಿದ್ದಾರೆ. ನಿಮಗೆ ನೇರ ಪ್ರಸಾದ ದೃಶ್ಯಗಳಲ್ಲಿ ಕೂಡ ನಾವು ಆಗದಿಂದ ತೋರಿಸ್ತಾ ಇದ್ವಿ. ಅಲ್ಲಿ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗಿದೆ, ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ, ಏನೇನಾಗಿದೆ, ಎಷ್ಟು ಸಾವು ನೋವುಗಳಾಗಿದೆ, ಎಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮತ್ತೆ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಉಗ್ರರ ಕೃತ್ಯ ಅನ್ನೋದಕ್ಕೆ ಒಂದಷ್ಟು ನಮಗೆ ದೃಶ್ಯಾವಳಿಗಳು ಕೂಡ ಹೇಳ್ತಾ ಇದೆ. ಅಂತಹ ಒಂದು ಸ್ಫೋಟ, ಅದರ ತೀವ್ರತೆ, ಅಲ್ಲಿ ಆದಂತಹ ಅನಾಹುತಗಳು, ಸದ್ಯಕ್ಕೆ ಇದು ಉಗ್ರರ ಕೈವಾಡ ಅಂತಾನೆ ಅಂದ್ಕೊಳ್ಬಹುದಾ? ಸದ್ಯದ ಮಟ್ಟಿಗೆ ಇರತಕ್ಕಂತ ಮಾಹಿತಿಯನ್ನ ನೋಡೋದಾದ್ರೆ, ಅಲ್ಲಿ ನಡೆದಿರ್ತಕ್ಕಂಥ ಸ್ಫೋಟದ ವೈಖರಿಯನ್ನ ಗಮನಿಸೋದಾದ್ರೆ ನಿಸ್ಸಂಶಯವಾಗಿ ಇದರ ಹಿಂದೆ ಉಗ್ರರ ಕೈವಾಡ ಇರುವಂತ ಸಾಧ್ಯತೆಗಳು ದಟ್ಟವಾಗಿ ಗೋಚರವಾಗ್ತಾ ಇದ್ದಾವೆ ನವಿತಾ. ಆದ್ರೆ ಇಲ್ಲಿಯ ತನಕ ಯಾವುದೇ ಉಗ್ರ ಸಂಘಟನೆ ಇದರ ಅಧಿಕೃತ ಹೊಣೆಯನ್ನಂತೂ ಇಲ್ಲಿಯ ತನಕ ಹೊತ್ತಿಲ್ಲ. ನಾವೇ ಇದನ್ನ ಮಾಡಿದ್ವಿ ಅಂತೇಳಿ ಪ್ರತಿ ಬಾರಿ ಹೇಳಿಕೊಳ್ಳುವಂತ ಉಗ್ರ ಸಂಘಟನೆಗಳು ಇನ್ನೂ ತನಕ ಈ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಯನ್ನ ಆಡಿಲ್ಲ. ಹೀಗಾಗಿ ಇದರ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳಿದ್ದಾವೆ, ಪಾಕ್ ಪ್ರೇರಿತವಾಗಿರ್ತಕ್ಕಂಥ ಇಸ್ಲಾಮಿಕ್ ಸಂಘಟನೆಗಳಿದ್ದಾವ ಅಥವಾ ಇದರ ಹಿಂದೆ ಏನಾದರೂ ಖಲಿಸ್ತಾನಿಗಳಿದ್ದಾರಾ? ಯಾಕಂದ್ರೆ ಖಲಿಸ್ತಾನಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗ್ತಾ ಇದ್ರು. ಭಾರತಕ್ಕೆ ನೇರವಾದಂತಹ ಸವಾಲನ್ನ ಇದೇ ವಿದೇಶ, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, ಅಲ್ಲಿ ಕುಳಿತುಕೊಂಡು ಭಾರತಕ್ಕೆ ಧಮಕಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ನಿನ್ನೆ ಅಷ್ಟೇ ಪನ್ನು ಅಂತಕ್ಕಂಥ ಒಬ್ಬ ಹೇಡಿ ಉಗ್ರ, ಖಾಲಿಸ್ತಾನಿ ಉಗ್ರ, ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರನ್ನು ಕೂಡ ನಾವು ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂತ ಹೇಳಿಕೆಯನ್ನ ಆತ ಕೊಟ್ಟಿದ್ದ. ಹೀಗಾಗಿ ಸಹಜವಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಮೂಡ್ತಾ ಇದ್ದಾವೆ. ಒಂದು ಕಡೆ ಭಾರತದ ಆರ್ಥಿಕತೆ ಗಟ್ಟಿ ಆಗ್ತಾ ಇದೆ. ಕಳೆದ ಒಂದು ದಶಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಫೋಟ ಭಾರತದ ಪ್ರಮುಖವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರವನ್ನ ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಆಗಿರಲಿಲ್ಲ. ಅಷ್ಟು ಕಟ್ಟುನಿಟ್ಟಿನ भद्रतेयನ್ನ ಅಲ್ಲಿ आगे संपर्कದಲ್ಲಿ ಇರಿ ಗುಡಿ ये बता पाना ट्रस्ट मी मेरे लिए अभी पॉसिबल नहीं है. मैंने अभी बस देखा वहाँ पे, मैंने अभी बात की, हमारे सीनियर से बात हुई है. हमारे स्टाफ को बुलाया गया है अभी स्थिति में? अभी बहुत सारे स्टाफ को मैं नंबर नहीं बता सकता. बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है और आपको उस हिसाब से रेडी रहना है. कितने घायल हैं बता सकते हैं? घायल तो यहाँ पे 30 से ज्यादा ही है. बाकी अभी देखते हैं कितना क्या चल रहा है. ये मैं 10 के ऊपर है. बाकी अभी मैं पता ಸೊ ಈಗಾಗಲೇ ಹಾಸ್ಪಿಟಲ್ ನಿಂದನೂ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಅಲ್ಲಿ ಈಗ ಹಾಸ್ಪಿಟಲ್ ನಲ್ಲಿ ಬಂದಿದ್ದಾರೆ. ಕಾರಣ ಈಗಾಗಲೇ ಅವರಿಗೆ ಸಾಕಷ್ಟು ಗಾಯ ಆಗಿದೆ. ಗಂಭೀರವಾದ ಗಾಯಗೊಂಡವರ ಸಂಖ್ಯೆ ಈಗಾಗಲೇ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ನಿಮಗೆ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಕೂಡ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ವೆಹಿಕಲ್ಗಳು ಸುಟ್ಟು ಕರಕಲಾಗಿದೆ. ಒಂದು ಕಾರ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅದರಕ್ಕಿಂತಲೇ ಮುಂದೆ ಎಲ್ಲೆಲ್ಲಿ ಅಕ್ಕಪಕ್ಕದಲ್ಲಿ ವೆಹಿಕಲ್ಗಳಿತ್ತೋ ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈ ವೆಹಿಕಲ್ಗಳು ಕೆಲವು ಕಡೆಗಳಲ್ಲಿ ಛಿದ್ರ ಆಗಿದೆ. ಆ ಎಲ್ಲಾ ದೃಶ್ಯಾವಳಿಗಳೇ ಹೇಳುತ್ತೆ ಆ ಒಂದು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು, ಆ ಸ್ಫೋಟ ಯಾವ ರೀತಿಯಾಗಿ ಸಂಭವಿಸಿರಬಹುದು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡಬಹುದು. ಇಡೀ ಪ್ರದೇಶದ ದೃಶ್ಯಗಳನ್ನ ನೀವು ಗಮನಿಸಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸ್ಫೋಟ ಆಗಿದೆ ಅನ್ನೋದು ನಮಗೆ ದೃಶ್ಯಾವಳಿಗಳಲ್ಲಿ ಕೂಡ ಕಾಣಿಸ್ತಾ ಇದೆ. ಆಲ್ರೆಡಿ ಇಡೀ ಪ್ಲೇಸ್ ಅನ್ನ ಇದೀಗ ಅಲ್ಲಿ ಪೊಲೀಸರ ಆಗಿರ್ಬೋದು, NSG ಆಗಿರ್ಬೋದು, NIA ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಒಂದು ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಸ್ಫೋಟದ ದೃಶ್ಯಾವಳಿಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಆಗ ನಡೆದಂತಹ ಸ್ಫೋಟ ಹೇಗಿತ್ತು ಅನ್ನುವಂಥದ್ದು, ಆ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿತ್ತು ಅಂತ ಹೇಳಿ ನಮ್ಮ ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ನಡೆಸಿರಬಹುದು ಅಂತ ಹೇಳಲಾಗ್ತದೆ. ಈ ಒಂದು ವಿಧ್ವಂಸಕ ಕೃತ್ಯವನ್ನ ಅಧಿಕೃತವಾಗಿ ಅಧಿಕಾರಿಗಳು ಇನ್ನಷ್ಟೇ ಇದರ ಬಗ್ಗೆ ಸ್ಪಷ್ಟತೆಯನ್ನ ಪಡಿಸಬೇಕಾಗಿದೆ. ಭಯಾನಕ ಕ್ಷಣವನ್ನ ಅಲ್ಲಿ ಬಿಚ್ಚಿಟ್ಟಿದ್ದಾರೆ. ಏನೇನು ಆಯ್ತು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು. ಸದ್ಯಕ್ಕೆ ಈಗ ಕೆಂಪುಕೋಟೆ ಬಳಿ ಸ್ಫೋಟದಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಅನೇಕರು ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆ ಒಂದು ಸ್ಫೋಟದ ತೀವ್ರತೆಗೆ ಕಾರುಗಳು ಧಗಧಗಿಸಿದೆ, ವೆಹಿಕಲ್ಗಳು ಸುಟ್ಟು ಕರಕಲಾಗಿದೆ. ಕೇವಲ ಆ ಕಾರು ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ಇದ್ದಂತಹ ವೆಹಿಕಲ್ಗಳಾಗಿರ್ಬೋದು, ಕೆಲವು ಮನೆಗಳಿಗೂ ಕೂಡ ಅಕ್ಕಪಕ್ಕದಲ್ಲಿ ಇದ್ದಂತಹ ಆ ಒಂದು ಕಂಜೆಸ್ಟೆಡ್ ಏರಿಯಾದಲ್ಲೇ ಸಾಕಷ್ಟು ರೀತಿಯಾದಂತಹ ಅನಾಹುತಗಳು ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಆ ಒಂದು ಕಾರಿನ ತುಂಬಾ ಅಂದ್ರೆ 1 ಕಿಲೋಮೀಟರ್ ವರೆಗೂ ಕೂಡ ಆ ತೀವ್ರತೆ ಇತ್ತು. ಅಕ್ಕಪಕ್ಕದ ವೆಹಿಕಲ್ಗಳು ಅಲ್ಲಿ ಸಾಕಷ್ಟು ಆಲ್ಮೋಸ್ಟ್ ಎಲ್ಲವೂ ಕೂಡ ಪುಡಿ ಆಗಿರುವಂತದ್ದು. 6:52 ಹೊತ್ತಿಗೆ ಸ್ಫೋಟ ಸಂಭವಿಸಿದೆ.
ಸಂಜೆ 6:52 ಸಮಯಕ್ಕೆ ಸರಿಯಾಗಿ ಸ್ಫೋಟ ಸಂಭವಿಸಿದೆ. ಕೆಂಪು ದೀಪಗಳಿದ್ದ 2 ವಾಹನಗಳು ಬಂದಿದ್ವು. ಒಂದು ಕಾರ್ ಸ್ಫೋಟ ಆಗಿದೆ ಅಂತ ಹೇಳಿ ದೆಹಲಿ ಕಮಿಷನರ್ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. FSL, NSG, ವಿಧಿ ವಿಜ್ಞಾನ ತಜ್ಞರು, ಸಾಕಷ್ಟು ಅಧಿಕಾರಿಗಳು ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರು ಬಂದಿದ್ದಾರೆ. FSL, NSG ಆಗಿರ್ಬೋದು, ಜೊತೆಗೆ ಈಗಾಗಲೇ ದೆಹಲಿ ಪೊಲೀಸರು ಆಗಮಿಸಿ ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಫೋಟದ ಕಾರಣಗಳ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಶೀಘ್ರವೇ ಸ್ಫೋಟದ ನಿಖರತೆ ತಿಳಿಯುತ್ತೆ ಅಂತ ಹೇಳಿ ಇದೀಗ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ ತನಿಖೆ ಆಗ್ಬೇಕು. ಇನ್ನು ಮುಂದೆ ಇರೋದು ಏನು, ಯಾರು ಮಾಡಿದ್ದಾರೆ, ಯಾವ ರೀತಿಯಾದಂತಹ ಒಂದು ಐಡಿಗಳನ್ನ ಇಲ್ಲಿ ಬಳಸಲಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಅಲ್ಲಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಕೆಂಪು ದೀಪಗಳಿದ್ದ 2 ವಾಹನಗಳು ಬಂದಿದ್ವು ಅನ್ನುವ ಮಾಹಿತಿಯನ್ನ ಈಗಾಗಲೇ ಕಮಿಷನರ್ ಹೇಳಿದ್ದಾರೆ. आज करीब 6:52 पे एक यहाँ पे रेड लाइट पे एक स्लो मूविंग व्हीकल जो रेड लाइट की तरफ आके रुका था, उसमें एक ये एक्सप्लोजन हुआ है। उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई। जैसे ही इसकी खबर मिली, हम सारी एजेंसीज जो है दिल्ली पुलिस, FSL, NIA, NSG, उनकी टीम्स यहाँ पे आ चुकी हैं और हालात का जायजा भी ले रही है। हर तरीके से इस जो है एक्सप्लोजन के बारे में जांच की जा रही है और जल्दी ही इसका आकलन करके इसका जो भी रिजल्ट निकलेगा वो आपको बताया जाएगा। इस इंसिडेंट में कुछ लोग को इंजरीज भी आई हैं और कुछ लोगों की डेथ भी हुई है, तो वो अभी ದೆಹಲಿ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಶಂಕಿತನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ದೆಹಲಿ ಪೊಲೀಸರು. ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ದೆಹಲಿ ಸ್ಫೋಟ ಆಗಿರೋದು 6:52 ಈಗ ಒಬ್ಬ ಶಂಕಿತನನ್ನ ಬಂಧಿಸಿದ್ದಾರೆ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಆತನನ್ನ ಬಾಯ್ಬಿಡಿಸುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಒಂದು ಕಡೆ ಈ ಒಂದು ಬ್ಲಾಸ್ಟ್ ಆದಂತಹ ಸ್ಥಳ ಏನಿದೆ ಅಲ್ಲಿ ಈಗಾಗಲೇ ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಲ್ರೆಡಿ ಒಬ್ಬ ಶಂಕಿತನನ್ನ ಬಂಧಿಸಿದ್ದಾರೆ ಪೊಲೀಸರು. ಆತನಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಶಂಕಿತನನ್ನ ಬಂಧಿಸಿ ಉಗ್ರರ ಕೈವಾಡ ಇದೆಯಾ ಇದರಲ್ಲಿ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಸ್ಥಳದಲ್ಲೇ ಈಗ ಬೀಡು ಬಿಟ್ಟಿದ್ದಾರೆ ಅಧಿಕಾರಿಗಳು. NSG ಆಗಿರ್ಬೋದು, NIA ಆಗಿರ್ಬೋದು, ದೆಹಲಿ ಪೊಲೀಸರು ಆಗಿರ್ಬೋದು, FSL ಟೀಮ್ಸ್, ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಬಂದಿದೆ. ಬಾಂಬ್ ಪರಿಶೀಲನಾ ದಳ ಎಲ್ಲರೂ ಕೂಡ ಈಗ ಅಲ್ಲಿಗೆ ಆಗಮಿಸಿದ್ದಾರೆ. ಅಲ್ಲಿಯ ಈ ಒಂದು ಸ್ಫೋಟದ ತೀವ್ರತೆ ಜೊತೆಗೆ ಈ ಸ್ಫೋಟ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. यहाँ से गाड़ी हटाओ और वहाँ लेके जाओ। तो हमने जैसे ही सुना हम सीधा गाड़ी वहाँ पर लेके पहुँचे अपनी, और वहाँ पे पहुँचे हमें सिर्फ वहाँ पर बॉडी मिली है। हमें जो 4-5 बोडियाँ मिली, हमारी 10-1 गाड़ियाँ वहाँ पर गई थी, लेकिन हमें 4-5 बोडियाँ मिली। हमने बोडियाँ उठाई और हम यहाँ पर लेकर आए बस। आपने 4-5 बॉडी जी जी जी। अब उनकी कंडीशन कैसी थी? उनकी कंडीशन तो डेड बॉडी है मैडम, वो तो अलग अलग पार्ट्स में थी। उठा के उनको गाड़ी में रखा गया और सीधा हॉस्पिटल। कुछ इंजर्ड पेशेंट को भी आप नहीं इंजर्ड कोई भी नहीं उसमें। कोई नहीं था? नहीं हमारी किसी से बात नहीं हुई। अभी हमारे स्ट्रेचर वगैरह सब अंदर ही हैं, बॉडी जो भी गई हुई है सारे हमारे स्ट्रेचर भी अंदर ही हैं गाड़ियों के। आपके किससे कॉल आया था कि मैडम कॉल नहीं आई थी मेरे पास, मैं आपको बता रहा हूँ ना, पुलिस वाले आए थे जो हमारी बीट के, उन्होंने बताया था। मैं उनसे पता लगा हमें और हम सीधा पहुँचे वहाँ पर बस जी। फिर आप जब यहाँ पे आए तब आप किसी डॉक्टर से मिले? नहीं मैडम डॉक्टर से नहीं मिले, अभी तो हमारी अंदर ही स्ट्रेचर वगैरह 4-5 बोडियाँ लाएंगे मैडम। अच्छा, टोटल 4-5 बॉडी। और भी बोडियाँ हैं लेकिन वो उनका तो पता नहीं है कैसे लेकर आए। बेटी रक्षा में कोई इंजर्ड भी है उसमें, ब्लास्ट होने के 5 ದೆಹಲಿ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸ್ಫೋಟದ ಭೀಕರತೆಗೆ 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಸಾವನ್ನಪ್ಪಿದವರ ಬಗ್ಗೆ LNJP ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಈಗ ಬಂದಿರುವ ಮಾಹಿತಿ, ವೈದ್ಯರೇ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ದೆಹಲಿಯ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ LNJPಯ ವೈದ್ಯರು ಈಗ ನೀಡಿದ್ದಾರೆ. ಸ್ಫೋಟದ ಭೀಕರತೆಗೆ 30ರಿಂದ 40ಕ್ಕೂ ಹೆಚ್ಚು ಜನ ಗಾಯ ಆಗಿದ್ದಾರೆ. ಅವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ಯಾರ ಕಂಡೀಷನ್ ಅನ್ನು ಈಗ ಸದ್ಯಕ್ಕೆ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ.
ಈಗಾಗಲೇ ಸ್ಫೋಟದ ಭೀಕರತೆ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಆ ಒಂದು ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ. ಈಗಾಗಲೇ ಅಲ್ಲಿನ ದೆಹಲಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು, ಕಾರ್ನಲ್ಲಿ ಬ್ಲಾಸ್ಟ್, ರೆಡ್ ಲೈಟ್ ಹಾಕೊಂಡು ಬಂದಿರುವಂತಹ ಒಂದು ಕಾರ್ ಅದು, ಅದರಲ್ಲಿ ಪ್ರಯಾಣಿಕರು ಕೂಡ ಇದ್ರು, ಬ್ಲಾಸ್ಟ್ ಆಗ್ತೆ ಅನ್ನುವಂತಹ ಒಂದು ಸಂದರ್ಭ, ಅದರ ಸ್ಫೋಟದ ತೀವ್ರತೆಯನ್ನು ಕೂಡ ನೀವಿಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. अभी बहुत सारे स्टाफ को मैं नंबर नहीं बता सकता, बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है और आपको उस हिसाब से रेडी रहना है। कितने घायल हैं बता सकते हैं? घायल तो यहाँ पे 30 से ज्यादा ही है, बाकी अभी देखते हैं कितना क्या चल रहा है। ये मैं 10 के ऊपर है, बाकी अभी मैं पता 30 लोग। अभी बहुत सारे स्टाफ को मैं नंबर नहीं। ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದಕ್ಕೆ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಏರ್ ಮಾರ್ಷಲ್ ಮುರಳಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ನಿಮಿತಾ ಅವರೇ. ಎಸ್, ಈಗಾಗಲೇ ಅಧಿಕೃತವಾಗಿ ಉಗ್ರರ ಒಂದು ಕೃತ್ಯ ಅಂತ ಹೇಳೋದಕ್ಕೆ ಆಗದಿದ್ರು ಕೂಡ ದೃಶ್ಯಾವಳಿಗಳು ಹೇಳ್ತಾ ಇದೆ ಸರ್, ಒಂದು ಭೀಕರ ಸ್ಫೋಟಕ್ಕೆ ಸಾಕ್ಷಿಯಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ ಅನ್ನುವಂಥದ್ದು. ಉಗ್ರರ ಕೈವಾಡ ಅನ್ನುವಂಥದ್ದನ್ನ ನಾವು ಹೇಳಬಹುದಾ ಇಲ್ಲಿ? ಹೇಗೆ, ಜೊತೆಗೆ ತನಿಖೆ ಮುಂದೆ ಹೇಗೆ ಸಾಗುತ್ತೆ? ನಿಮಿತಾ ಅವರೇ, ಈಗ ಆ ಭೀಕರತೆ ನೋಡಿದ್ರೆ ಇದನ್ನ ಬ್ಲಾಸ್ಟ್ ಇದು ಉಗ್ರರ ಕೃತ್ಯ ಅಂತ ನಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದೇನಾದ್ರು ಈಕೋ ಮಾರುತಿ ಈಕೋ ವ್ಯಾನು ಇದ್ರಲ್ಲಿ ಗ್ಯಾಸ್ ಸಿಲಿಂಡರ್ ಏನಾದ್ರು ಬ್ಲಾಸ್ಟ್ ಆಗಿದ್ರೆ ಈ ತರ ಇದನ್ನ ಭಯಂಕರವಾಗಿ ಅಲ್ಲಿ ಸ್ಫೋಟ ಆಗ್ತಾ ಇರ್ಲಿಲ್ಲ. ಈಗ ಗೊತ್ತಿದ್ದು ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪೂರ್ತಿ ಈಕೋ ವ್ಯಾನ್ ಭರ್ತಿ ಎಕ್ಸ್ಪ್ಲೋಸಿವ್ಸ್ ಇತ್ತು. ಅದರಲ್ಲಿ ಒಂದಿಬ್ರು ಡ್ರೈವರ್ಸು ಇದ್ರು. ಅದು ರೆಡ್ ಲೈಟ್ ಅಲ್ಲಿ ನಿಂತ್ಕೊಂಡು ತಕ್ಷಣ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಇಂದ ಅಲ್ಲಿ ಸುತ್ತಮುತ್ತ ಇರೋರು ಕಾರ್ಗಳು ಪೂರ್ತಿ ನಿರ್ನಾಮ ಆಗಿದೆ. ಅದಕ್ಕೆ ಇವತ್ತು ಈಗ ಬಂದಿರೋ ನೀವು ಸುದ್ದಿ ಪ್ರಕಾರ 10 ಜನ ಸತ್ತಿದ್ದಾರೆ. ಆಮೇಲೆ 30 ಜನ ಬಹಳ ಇದನ್ನ ಗಂಭೀರವಾಗಿ ಇದನ್ನ ಅವ್ರಿಗೆ ಗಾಯ ಆಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅದರ ಒಂದು ವಿಷಯ ನಾವು ಗಮನಿಸಲೇಬೇಕು. ನೋಡಿ, 2-3 ದಿವಸಗಳಿಂದ ಹೇಳಿಕೆಗಳು ಬರ್ತಾನೆ ಇದೆ. POK ಇಂದ ಹೇಳಿಕೆ ಬಂದಿದೆ. ಆ ಸೈಫುಲ್ಲಾ ಅವನು ರ್ಯಾಲಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಇದನ್ನ ಹಫೀಜ್ ಸಯೀದ್ ಸುಮ್ಮನೆ ಕೂತಿಲ್ಲ, ಅವರು ಒಂದು ಬಹಳ ದೊಡ್ಡ ಇದನ್ನ ಪ್ಲಾನ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಆ ಪ್ಲಾನು ಬಾಂಗ್ಲಾದೇಶ್ ಮೂಲಕ ಇದನ್ನ ಇಂಡಿಯಾಗೆ ತಗೊಂಡ್ಬರ್ತಾರೆ ಅನ್ನೋ ಮಾತು ಅವನು ಆಡಿದ್ದಾನೆ. ಸೊ ಇವೆಲ್ಲ ಕಳೆದ 1-2 ತಿಂಗಳಿಂದ ಬಹಳ ಬೇಕಾದಷ್ಟು ಈ ತರ ಪ್ಲಾನ್ಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿ ನಮ್ಮ ಇಂಟೆಲಿಜೆನ್ಸ್ಗೆ ಬಂದಿದೆ. ಸೊ ಅವೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನಾವು ನೋಡೋದಾದ್ರೆ ಈ ರೆಡ್ ಫೋರ್ಟ್ ಅಲ್ಲಿ ಆಗಿರೋ ಕೃತ್ಯ ಖಂಡಿತ ಭಯೋತ್ಪಾದಕರ ಕೃತ್ಯ ಅಂತ ಹೇಳೋದ್ರಲ್ಲಿ ಏನು ಸಂದೇಹವಿಲ್ಲ. ಸರ್, ಅಲ್ಲಿ ಯಾವ ರೀತಿಯಾಗಿ ಭದ್ರತೆ ಇರುತ್ತೆ ಸರ್? ರೆಡ್ ಫೋರ್ಟ್ ಅಲ್ಲಿ ಬಹಳ ವಿಪರೀತ ಟೈಟ್ ಸೆಕ್ಯೂರಿಟಿ ಇದೆ. ಅದು ಏನು ನೋಡಿ, ಈ ಬ್ಲಾಸ್ಟ್ ಆಗಿರೋದು ಮೆಟ್ರೋ ಗೇಟ್ ನಂಬರ್ 1 ಮೆಟ್ರೋ ಸ್ಟೇಷನ್ ಹತ್ರ ಆಗಿದೆ. ಅಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲೇ ಬೇಕಾದಷ್ಟು ಇದನ್ನ ಪೊಲೀಸ್ ಇರ್ತಾರೆ. ಆಮೇಲೆ ಗೇಟ್ 1 ಇಷ್ಟೊತ್ತಿಗೆ ಮುಚ್ಚಿಬಿಟ್ಟಿರ್ತಾರೆ, 6:30-7 ಗಂಟೆಗೆ ಮುಚ್ಚಿಬಿಟ್ಟಿರ್ತಾರೆ. ಆದ್ರೆ ಬಹಳ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಹೋಗಿ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಮಾಡಕ್ಕಂತೂ ಸಾಧ್ಯವಿಲ್ಲ. ಯಾಕಂದ್ರೆ ಪೊಲೀಸ್ ಚೆಕ್ ಪೋಸ್ಟ್ ಇಂದ ಅವ್ರಿಗೆ ಮುಂದೆ ಹೋಗಕ್ಕಾಗಲ್ಲ. ಇದರಿಂದ ಇದನ್ನ ಐಡಿಯಾ ಇಟ್ಕೊಂಡು ಅವರು ರೆಡ್ ಲೈಟ್ ಅಲ್ಲಿ ಯಾವಾಗ ಟ್ರಾಫಿಕ್ ಲೈಟ್ ಅಲ್ಲಿ ನಿಂತ್ಕೋತ ಗಾಡಿ ಆಗ ಬ್ಲಾಸ್ಟ್ ಆಗಿದೆ. ಅಂದ್ರೆ ಇದು ಆ ಬ್ಲಾಸ್ಟ್ ಜೊತೆಗೆ ಆ ಡ್ರೈವರು ಅಥವಾ ಆ ಕಾರ್ನಲ್ಲಿ ಇರುವಂತಹ ಪ್ರಯಾಣಿಕರು ಸತ್ತೋಗಿದಾರಾ ಅಥವಾ ಇದು ಯಾವ ತರ ಕೃತ್ಯ ಅಂತ ಅರ್ಥ ಆಗ್ತಾ ಇಲ್ಲ. ಈಗ ಸದ್ಯದಲ್ಲಿ NIA ಟೀಮ್ ಅಲ್ಲಿದೆ. ಅವರು ಪೂರ್ತಿ ಒಂದ್ಸಾರಿ ಇನ್ವೆಸ್ಟಿಗೇಟ್ ಮಾಡಿ ಅವರು ಕಂಡು ಹಿಡಿದ ಮೇಲೆ ಮುಂದಿನ ಇದನ್ನ ಪಿಕ್ಚರ್ ಕ್ಲಿಯರ್ ಆಗುತ್ತೆ. ಈಗ ಸದ್ಯದಲ್ಲಿ ಪಿಕ್ಚರ್ ಬಹಳ ಒಂಥರ ಅನ್ಸರ್ಟನ್ ಆಗಿದೆ. ಇದು ಡೆಲಿಬರೇಟ್ ಆಗ್ತಾ ಅಲ್ಲಿ ಬಂದು ಕಾರ್ ನಿಲ್ಸ್ಬಿಟ್ಟು ಅದನ್ನ ಬ್ಲಾಸ್ಟ್ ಮಾಡಿರೋದು ಅಂತ ಈಗ ಎಲ್ಲರ ಮನಸ್ಸಲ್ಲೂ ಇದೇ ಹುಟ್ಟಿರೋ ಅಂತ ಪ್ರಶ್ನೆ ಇದು. ಯಾಕಂದ್ರೆ ಸರ್, ಆ ದೃಶ್ಯಾವಳಿಗಳೇ ಹೇಳುತ್ತೆ ಆ ಒಂದು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಂತಹ ಅಕ್ಕಪಕ್ಕದ ವೆಹಿಕಲ್ಗಳಾಗಿರ್ಬೋದು, ಆ ಕಡೆ ಈ ಕಡೆ ಇದ್ದಂತಹ ಒಂದು ಕಟ್ಟಡಗಳಾಗ್ಬೋದು, ಎಲ್ಲವೂ ಕೂಡ ಈ ಒಂದು ಘಟನೆಯಲ್ಲಿ ಒಂದ್ ಕಡೆ ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಎಲ್ಲವೂ ಕೂಡ ಚಿತ್ರ ಆಗಿದೆ, ಸುಟ್ಟು ಕರಕಲಾಗಿದೆ. ಅಷ್ಟರ ಮಟ್ಟಿಗೆ ಅಷ್ಟು ಒಂದು ಆಲ್ಮೋಸ್ಟ್ 1 ಕಿಲೋಮೀಟರ್ ವರೆಗೂ ಕೂಡ ಆ ವೆಹಿಕಲ್ಗಳಿಗೆ ಅದರಿಂದ ಎಫೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಸ್ಫೋಟ ಎಷ್ಟರ ಮಟ್ಟಿಗೆ ತೀವ್ರತೆಯನ್ನು ಹೊಂದಿರಬಹುದು ಅಂತ ಹೇಳಿ. ಹೌದು ನಮಿತಾ ಅವರೇ, ಇವತ್ತು ಇದು ಸೂಯಿಸೈಡ್ ಬಾಂಬಿಂಗ್ ಅನ್ನೋ ಇದನ್ನ
ಒಂದು ಡೌಟ್ ಎಲ್ಲಾ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಈಗ ನಮಗೆ ಇರೋ ಡೌಟ್ ಅದೇ ಸೂಸೈಡ್ ಬಾಂಬಿಂಗ್ ಅದನ್ನು ಡೆಲ್ಲಿನಲ್ಲಿ ರೆಡ್ ಫೋರ್ಟ್ ಹತ್ರ ಮೆಟ್ರೋ ಸ್ಟೇಷನ್ ಹತ್ರ ಇದನ್ನು ಊಹೆಗೂ ಕಲ್ಪನೆಗೂ ಮಿತಿ ಮೀರಿದ್ದು. ಈ ತರ ಒಂದು ಪ್ರಶ್ನೆ ಹುಟ್ಟುತ್ತೆ, ಅಂದ್ರೆ ಭಯೋತ್ಪಾದಕರು ಎಲ್ಲಿ ಬೇಕಾದ್ರೂ ಹೋಗಿ ಯಾವ ನಮ್ಮ ಇದರಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನುಗ್ಗಿ ನಮ್ಮನ್ನು ಹೊಡಿಬೋದಾ? ರಾಷ್ಟ್ರ ರಾಜಧಾನಿಯಲ್ಲೇ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ರಾಜ್ಯಗಳ ಬೇರೆ ಪ್ರದೇಶಗಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಬೇಕು. ಏನು ಅದು ರಾಜಧಾನಿಯಲ್ಲಿ ಎಲ್ಲಿ ಎಂಥ ಕಡೆ ರೆಡ್ ಫೋರ್ಟ್ ಅಲ್ಲಿ ಎಂಥ ಬಹಳ ತುಂಬಾ ಬೇಕಾದಷ್ಟು ಜನಗಳ ಓಡಾಟ ಇದೆ. ಬಹಳ ಅದ ಪಕ್ಕದಲ್ಲೇ ಚಾಂದ್ನಿ ಚೌಕ್ ಇದೆ, ಇದನ್ನ ಜುಮಾ ಮಸ್ಜಿದ್ ಇದೆ, ಅಲ್ಲಿ ಬೇಕಾದಷ್ಟು ಜನ ಓಡಾಡ್ತಾ ಇರ್ತಾರೆ. ಅದು ತುಂಬಾ ನರ್ವ್ ಸೆಂಟರ್ ಅದು. ಆಮೇಲೆ ಅದು ಬಹಳ ಬಿಗ್ಗೆಸ್ಟ್ ಟ್ರೇಡ್ ಸೆಂಟರ್ ಅದು. ಎಲ್ಲ ಇಡೀ ಯಾರ್ಯಾರು ಡೆಲ್ಲಿ ನೋಡಕ್ ಹೋಗ್ತಾರೋ ಅವರು ಫಸ್ಟ್ ಅಲ್ಲೇ ಚಾಂದ್ನಿ ಚೌಕ್ ಹೋಗ್ತಾರೆ ಎಲ್ಲ ಸಾಮಾನುಗಳು ಖರೀದಿ ಮಾಡಕ್ಕೆ. ಆಮೇಲೆ ಎಲ್ಲಾರ್ಗೂ ರೆಡ್ ಫೋರ್ಟ್ ನೋಡ್ಬೇಕು ಅಂತ ಒಂದು ಜಾಗ. ಅಲ್ಲಿ ಇವರು ಇಷ್ಟು ಒಂಥರ ರಾಜಾರೋಷವಾಗಿ ಮಾಡಿರೋದು ನೋಡಿದ್ರೆ ವಿಪರೀತ ಆಶ್ಚರ್ಯ ಆಗತ್ತೆ. ನೋಡಿ, ಈ ಸಮಯದಲ್ಲಿ ಒಂದು ಮಾತು ನಾನು ಹೇಳಬೇಕು ಅಂತ ನನ್ಗನ್ಸತ್ತೆ. ನಾವು ಆಪರೇಷನ್ ಸಿಂಧೂರ್ ಇದಲ್ಲ, ಅದನ್ನ ಸ್ವಲ್ಪ ಜಾಸ್ತಿನೇ ನಾವು ಅದರ ಮೇಲೆ ನಾವು ಭಾಷೆಗಳನ್ನ ಕೊಟ್ಕೊಂಡು ಅದು ಒಂಥರ ಸ್ವಲ್ಪ ಜಾಸ್ತಿನೇ ಅದಕ್ಕೆ ನಾವು ಪಬ್ಲಿಸಿಟಿ ಕೊಟ್ವಿ. ನಾವು ಬಹಳ ನಮ್ಮ ಪಾಡಿಗೆ ನಾವು ಪೂರ್ತಿ ಆ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿದಿದ್ರೆ ಇದ್ರೊಳಗೆ ಮೇ ತಿಂಗಳಲ್ಲಿ ಇದು ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ನನ್ಗನ್ಸತ್ತೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಲಿಲ್ಲ. ನಾವು ಆಗ ನಾವು ಸರಿಯಾದ ಒಂದು ನಿರ್ಣಯ ತಗೋಬೇಕಾಗಿತ್ತು. ಅದನ್ನ ನಾವು ತಗೊಂಡಿಲ್ವೋ? ಹಲೋ, ಸರ್, ಅದ ತಗೊಂಡಿಲ್ವೋ ಇಲ್ವೋ ಅನ್ನುವಂತಹ ಇವತ್ತು ಡೌಟ್ ನಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ನೋಡಿ, ಯಾವ ತರ ನ್ಯೂ ನಾರ್ಮಲ್ ಅಲ್ಲ ಇದು. ಅವ್ರು ಬಂದು ನಾವು ಹೊಡೆದು ನಮ್ಮನ್ನು ಸಾಯಿಸಿದ್ದಾರೆ. ಈಗ ನಮಗ್ ಗೊತ್ತು ಆಗ್ತಾ ಇಲ್ಲ ಅವ್ರಿಗೆ ಯಾರವರು, LET-ನವರ ಅಥವಾ JEM-ನವರ ಒಪ್ಕೊಂಡಿಲ್ಲ ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಏನು ಗೊತ್ತಿಲ್ಲ. ಕೂಡ ಈಗ ಆಗ್ತಾ ಇದೆ, ನೋಡೋಣ ಸರ್. ಇನ್ನಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ದೆಹಲಿಯಲ್ಲಿ ಸ್ಫೋಟಕ್ಕೆ ಈಗ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಮಾಡಿದ್ದಾರೆ. ಅಲರ್ಟ್ ಇರುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಬಾಂಬೆ ಆಗಿರ್ಬೋದು, ಮಧ್ಯಪ್ರದೇಶ, UP-ಯಲ್ಲಿ ಕೂಡ ಈಗ ಅಲರ್ಟ್ ಮಾಡಲಾಗಿದೆ ಅಂತ. ಈಗ ಈ ಒಂದು ಸ್ಫೋಟದಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ ದೆಹಲಿಯಲ್ಲಿ. ಈಗ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಮಾಡಿದ್ದಾರೆ. ಅಲರ್ಟ್ ಆಗಿರ್ಬೇಕು ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ಮಾಡಬೇಕು, ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಭದ್ರತೆಯನ್ನ ಕೊಡಬೇಕು, ರಾತ್ರಿಯೂ ಗಸ್ತು ಹೆಚ್ಚಳ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಇದೀಗ ಕಮಿಷನರ್ ನೀಡಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ಮಾಡಬೇಕು, ಲಾಡ್ಜ್ನಲ್ಲಿ ತಂಗಿರೋ ಹೊರ ರಾಜ್ಯದವರ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತರು ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೀಗ ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಎಲ್ಲರಿಗೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ.